ನಮಸ್ಕಾರಗಳು ವೃಷಭ ರಾಶಿಯ ಬಂಧುಗಳೇ. ಅನಿರೀಕ್ಷಿತ ಅದೃಷ್ಟದ ಬಾಗಿಲು ತೆರೆದಿದೆ. ಏಪ್ರಿಲ್ 8 ವೃಷಭ ರಾಶಿಯವರಿಗೆ ಶುಕ್ರ ಬುಧ ಸಮಾಗಮದ ಮಹಾಧನಯೋಗ. ವೃಷಭ ರಾಶಿಯ ಸಂಯಮ ಮತ್ತು ಸೌಂದರ್ಯದ ಸಾಕಾರ ರೂಪದ ಬಂಧುಗಳೇ, ಇಂದು ಏಪ್ರಿಲ್ 8, 2026 ಬುಧವಾರ ಕಾಲಪುರುಷನ ಲೆಕ್ಕಾಚಾರದಲ್ಲಿ ಇಂದು ನಿಮ್ಮ ರಾಶಿಯ ಮೇಲೆ ಬ್ರಹ್ಮಾಂಡದ ವಿಶೇಷ ಕೃಪಾಟಾಕ್ಷಕ ಬೀಳುತ್ತಿದೆ. ವೃಷಭ ರಾಶಿಯವರು ಎಂದರೆ ಕೇವಲ ಶ್ರಮಜೀವಿಗಳಲ್ಲ, ಅವರು ಐಶ್ವರ್ಯದ ನಿಜವಾದ ಅಧಿಪತಿಗಳು. ಕಳೆದ ಹಲವು ದಿನಗಳಿಂದ ನೀವು ಅನುಭವಿಸುತ್ತಿದ್ದ ಆರ್ಥಿಕ ತೊಂದರೆ ಮತ್ತು ಮಾನಸಿಕ ಗೊಂದಲಗಳಿಗೆ ಇಂದು ಪೂರ್ಣ ವಿರಾಮ ಬೀಳುವ ಸಮಯ ಬಂದಿದೆ. ಆಕಾಶ ಮಂಡಲದಲ್ಲಿ ಇಂದು ಘಟಿಸುತ್ತಿರುವ ಆ ಒಂದು ಅಪರೂಪದ ಗ್ರಹಗಳ ಸಮಾಗಮ ನಿಮ್ಮ ಬದುಕಿನಲ್ಲಿ ರಾಜವೈಭೋಗವನ್ನು ತರಲಿದೆ. ಈ ವಿಡಿಯೋದ ಪ್ರತಿ ಕ್ಷಣವೂ ನಿಮಗೆ ಒಂದು ದಿವ್ಯ ಸಂದೇಶ ನೀಡಲಿದೆ. ವೃಷಭ ರಾಶಿಯ ಅಧಿಪತಿ ಸುಖ ಭೋಗಗಳ ಕಾರಕನಾದ ಶುಕ್ರದೇವ ಇಂದು ಬುಧವಾರವಾಗಿರುವುದರಿಂದ ಬುದ್ಧಿಕಾರಕ ಬುಧನ ಅನುಗ್ರಹ ನಿಮ್ಮ ಮೇಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇಂದು ನಿಮ್ಮ ಪಾಲಿಗೆ ಲಕ್ಷ್ಮೀನಾರಾಯಣ ಯೋಗ ಮತ್ತು ಅಖಂಡ ಸಾಮ್ರಾಜ್ಯ ಯೋಗ ಸಕ್ರಿಯವಾಗುತ್ತಿದೆ. ಇದರರ್ಥ ನೀವು ಇಂದು ಕೈ ಹಾಕುವ ಪ್ರತಿಯೊಂದು ವ್ಯಾಪಾರಿಕ ವ್ಯವಹಾರದಲ್ಲೂ ಜಯ ನಿಮ್ಮದಾಗಲಿದೆ. ನಿಮ್ಮ ಮಾತಿನಲ್ಲಿ ಇಂದು ಒಂದು ರೀತಿಯ ಆಕರ್ಷಣೆಯ ಶಕ್ತಿ ಇರಲಿದೆ. ಅದು ಎಂತಹ ಕಠಿಣ ಶಕ್ತಿಯನ್ನು ನಿಮ್ಮ ಪರವಾಗಿ ಒಲಿಸಿಕೊಳ್ಳಬಲ್ಲದ್ದು. ಸಮಾಜದ ಗಣ್ಯ ವ್ಯಕ್ತಿಗಳು ಸ್ನೇಹ ಇಂದು ನಿಮ್ಮ ಪ್ರತಿಷ್ಠೆಯನ್ನು ಎತ್ತರಕ್ಕೆ ಕೊಂಡೊಯ್ಯಲಿದೆ. ಹಣಕಾಸಿನ ವಿಷಯಕ್ಕೆ ಬಂದರೆ ವೃಷಭ ರಾಶಿಯವರು ಇಂದು ನಿಮ್ಮ ಪಾಲಿಗೆ ಕುಬೇರನ ಭಂಡಾರವೇ ತೆರೆದಂತಿದೆ. ಬಹಳ ದಿನಗಳಿಂದ ನಿಂತು ಹೋಗಿದ್ದ ಹಳೆಯ ವ್ಯವಹಾರಗಳು ಇಂದು ಲಾಭದಾಯಕವಾಗಿ ಪೂರ್ಣಗೊಳ್ಳಲಿವೆ. ವ್ಯಾಪಾರ ಮತ್ತು ಉದ್ಯಮದಲ್ಲಿ ತೊಡಗಿರುವವರಿಗೆ ಇಂದು ಬಂಪರ್ ಲಾಭದ ದಿನ. ಹೊಸ ಹೂಡಿಕೆಗಳಿಗೆ ಇದು ಸುವರ್ಣ ಕಾಲ. ನೀವು ಭೂಮಿ, ಚಿನ್ನ ಅಥವಾ ವಾಹನ ಖರೀದಿಸುವ ಆಲೋಚನೆಯಲ್ಲಿದ್ದರೆ ಇಂದಿನ ನಿರ್ಧಾರ ನಿಮ್ಮನ್ನು ಭವಿಷ್ಯದಲ್ಲಿ ಕೋಟ್ಯಾಧಿಪತಿಯನ್ನಾಗಿ ಮಾಡಲಿದೆ. ಬಡತನದ ನೆರಳು ಇಂದು ನಿಮ್ಮ ಜೀವನದಿಂದ ಶಾಶ್ವತವಾಗಿ ಕಳಚಿ ಹೋಗಲಿದೆ. ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಗಣನೀಯವಾಗಿ ಹೆಚ್ಚಾಗಲಿದೆ. ನಿಮ್ಮ ಬುದ್ಧಿವಂತಿಕೆಯನ್ನು ಕಂಡು ಮೇಲಧಿಕಾರಿಗಳು ಬೆರಗಾಗಲಿದ್ದಾರೆ. ಹೊಸ ಉದ್ಯೋಗಕ್ಕೆ ಹುಡುಕುತ್ತಿರುವವರು ಇಂದು ಅತ್ಯುತ್ತಮ ಅವಕಾಶಗಳು ಎದುರಾಗಲಿವೆ. ಇನ್ನು ಕುಟುಂಬದ ವಿಚಾರದಲ್ಲಿ ಇಂದು ಹಿರಿಯರ ಆಶೀರ್ವಾದ ನಿಮ್ಮ ಮೇಲಿರಲಿದೆ. ಮನೆಯಲ್ಲಿ ಇದ್ದ ಸಣ್ಣ ಪುಟ್ಟ ಕಲಹಗಳು ದೂರವಾಗಿ ಶಾಂತಿ ಮತ್ತು ನೆಮ್ಮದಿ ನೆಲೆಸಲಿದೆ. ಮಕ್ಕಳ ಸಾಧನೆಯಿಂದ ನಿಮಗೆ ಸಮಾಜದಲ್ಲಿ ಗೌರವ ಸಿಗಲಿದೆ. ಪ್ರೇಮಿಗಳಿಗೆ ಇಂದು ಸಫಲತೆಯ ದಿನ. ನಿಮ್ಮ ಸಂಗಾತಿಯೊಂದಿಗೆ ಸುಂದರ ಪ್ರವಾಸದ ಯೋಗವು ಇಂದು ಕಂಡು ಬರಲಿದೆ. ರಾಜಯೋಗದ ಜೊತೆಗೆ ಒಂದು ಸಣ್ಣ ಎಚ್ಚರಿಕೆ, ನೀವು ಬೆಳೆಯುತ್ತಿರುವುದನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವವರು ಇಂದು ನಿಮ್ಮ ವಿರುದ್ಧ ಗುಪ್ತ ತಂತ್ರಗಳನ್ನು ಕೂಡಬಹುದು. ಇಂದು ಯಾವುದೇ ಕಾರಣಕ್ಕೂ ನಿಮ್ಮ ಹಣಕಾಸಿನ ರಹಸ್ಯಗಳನ್ನು ಅಥವಾ ಮುಂದಿನ ಪ್ಲಾನ್ಗಳನ್ನು ಅಪರಿಚಿತರ ಮುಂದೆ ಹಂಚಿಕೊಳ್ಳಬೇಡಿ. ಆಹಾರ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ. ಮಿತಿ ಮೀರಿ ತಿನ್ನಬೇಡಿ. ನಿಮ್ಮ ಅತಿಯಾದ ಮೊಂಡತನ ಇಂದು ಪ್ರೀತಿ ಪಾತ್ರರಿಗೆ ನೋವುಂಟು ಮಾಡದಂತೆ ನೋಡಿಕೊಳ್ಳಿ. ತಾಳ್ಮೆಯಿಂದ ಹೆಜ್ಜೆ ಇಟ್ಟರೆ ಜಯ ಸದಾ ನಿಮ್ಮದೇ. ಇಂದಿನ ದಿನದಲ್ಲಿ ಅದೃಷ್ಟದ ಸಂಖ್ಯೆ 2, 5 ಮತ್ತು 8 ಆಗಿರುತ್ತದೆ. ಅದೃಷ್ಟದ ಬಣ್ಣ ರಾಯಲ್ ವೈಟ್ ಮತ್ತು ಪಚ್ಚೆ ಹಸಿರು ಆಗಿರುತ್ತದೆ. ಇಂದು ಬುಧವಾರವಾಗಿರುವುದರಿಂದ ಗಣಪತಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಿ ಮತ್ತು ಓಂ ಗಣಪತಿಯೇ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಬಡವರಿಗೆ ಹಸಿರು ಬಣ್ಣದ ಆಹಾರ ಧಾನ್ಯವನ್ನು ದಾನ ಮಾಡಿ. ಇದರಿಂದ ನಿಮ್ಮ ಸಕಲ ದೋಷಗಳು ನಿವಾರಣೆಯಾಗಿ ಕುಬೇರ ಕೃಪೆ ಸ್ಥಿರವಾಗಲಿದೆ. ಹಾಗೆ ಈ ವಿಡಿಯೋವನ್ನು ತಪ್ಪದೆ ನಿಮ್ಮ ಬಂಧುಗಳು ಹಾಗೂ ಗೆಳೆಯರಿಗೆ ಶೇರ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗಣಪತಿಯೇ ನಮಃ ಎಂದು ಕಮೆಂಟ್ ಮಾಡಿ. ಸರ್ವರಿಗೂ ಒಳ್ಳೆಯದಾಗಲಿ ವೃಷಭ ರಾಶಿಯ ಬಂಧುಗಳೇ.